ಏನ್ ಬಂಗಾರಮ್ಮರೇ, ನ್ಯಾಯ ಅಂದ್ರೆ ನ್ಯಾಯ, ನಮ್ಮೂರ್ ನ್ಯಾಯ ನಿಮ್ಗೂ ಗೊತ್ತಿರ್ಬೇಕಲ್ವಾ? ನೀವೇ ಹೇಳಿದ್ರಲ್ಲ, ಯಾರು ತಪ್ಪು ಮಾಡಿದ್ರು ಅವರು ಕತ್ತೆ ಮೇಲೆ ಮೆರವಣಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮ್ಮನ್ನ ಕತ್ತೆ ಮೇಲೆ ಮೆರವಣಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ 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 ಕತ್ತೆ ತಗೊಬಿಟ್ಟು ಬಂದು ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ನಿಲ್ಸಿದೀವಿ. ಪೊದ್ದು ಅಂದ್ರೆ ನಿಮ್ಮ ಆಪೋಸಿಟ್ ಇದ್ರಲ್ಲ ಪೊದ್ದಿ, ಅವಳು ಬರ್ಲಿ ಅಂತ ಕಾಯ್ತಾ ಇದೀವಿ. ಬಂದ ತಕ್ಷಣ ಊರೆಲ್ಲ ಒಂದ್ ರೌಂಡ್ ಮೆರವಣಿಗೆ ಹೋಗ್ಬಿಟ್ರೆ ಅವಾಗಾದ್ರೂ ನಿಮ್ಗೆ ಅರ್ಥ ಆಗ್ಬೋದೇನು. ಯಪ್ಪ 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 ಅಯ್ಯೋ ನಾಟಕ ಆಡ್ಬಿಟ್ರಿ ನೀವಂತೂ. ಏನ್ ದೊಡ್ಡದಾಗೆ ಆ ಪಂಚಾಯತಿ ಟೈಮ್ ವೇಸ್ಟ್ ಮಾಡೋದು ಅಂತಂದ್ರೆ ಸುಮ್ಕೆ ಅನ್ಕೋಬಿಟ್ಟ ಬಂಗಾರಮ್ಮ. ಇದು ನಾವು ಕೊಟ್ಟಿರೋ ಶಿಕ್ಷೆ ಅಲ್ಲ ಕಣವ, ನೀನೇ ಹೇಳಿದ್ದು ಪೊದ್ದಿನ ಮೆರವಣಿಗೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾರು ತಪ್ಪೈತೋ ಅವ್ರದ್ದು ಮೆರವಣಿಗೆ ಮಾಡಿಸೋದು ನಮ್ಮ ಧರ್ಮ ಅಲ್ವೇ? ಅದಕ್ಕೆ ನಿಮ್ಮನ್ನೇನಿಯ ಮೆರವಣಿಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀನಿ. ಪೊದ್ದಿ ಬರ್ಲಿ ಏಳು ಕಳ್ಸಿದ್ದೀನಿ, ಗೊತ್ತಾಳೆ ಪೊದ್ದಿ ಆಮೇಕಿಂದ ಊರೆಲ್ಲ ಮೆರವಣಿಗೆ ಏನಪ್ಪ ಪೊದ್ದಿಗೆ ಏಳು ಕಳ್ಸಿದ್ನಲ್ಲ, ಎಲ್ಲಿ ಹೋಗವ್ರ ಕರಿಯಕ್ಕೆ? ಗೌಡ್ರೆ ಹೋಗವ್ರು ಕರ್ಕೊಂಬಿಟ್ಟು ಬರಕ್ಕೆ. ಟೇಮ್ ಹೇಳಿದ್ರಲ್ಲ ನೀವು, ಪೊದ್ದಿ ಬತ್ತೀನಿ ಅಂತ ಏನೋ ಹೇಳ್ತಿದ್ಲಂತೆ. ನೋಡ್ರಿ, ಊರಾಗ ತೆಪ್ಪು ಮಾಡ್ದಾಗೆಲ್ಲನೂ ಸರಿಯಾಗಿ ಅವಮಾನ ಆಗ ಅಂತ ಶಿಕ್ಷೆನ ಕೊಟ್ಬಿಟ್ರೆ ಯಾರೂ ಬಂದ್ಬಿಟ್ಟು ಹಿಂಗೆ ತೆಪ್ಪೇನ ಮಾಡಕ್ಕಿಲ್ಲ. ಅದಕ್ಕೆ ಅವಾಗವಾಗ ಪಂಚಾಯತಿನಾಗಿಂತ ಶಿಕ್ಷೆಗಳು ಕೊಡ್ತಾ ಇರಬೇಕು. ನಮ್ಮ ತಾತ ಇದ್ನಲ್ಲ, ನಮ್ಮ ತಾತ ಇಂಥ ಶಿಕ್ಷೆನ ಕೊಡ್ತಿದ್ದಂತೆ ಗೊತ್ತೇನು? ನಾನು ಮರ್ತೋಗ್ಬಿಟ್ಟಿದ್ದೆ. ಬಂಗಾರಮ್ಮನೇ ನೆನಪಿಸ್ಬಿಟ್ಲು. ನಾನು 25-30 ವರ್ಷದಿಂದ ನೋಡಿದ್ದೆ. ಇವತ್ತೇ ನಾನು ನೋಡ್ತಿರೋದು. ಇವತ್ತಂತೂ ಹದಿಯೋಸು ಜನ ನೋಡ್ತಾರೋ ಬಂಗಾರಮ್ಮನ. ಲೇ ಬಂಗಾರಿ, ನಾನು ಪಿಲಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಂತಹ ಪಿಲಾನ್ ಮಾಡ್ಬಿಟ್ಟೆ ನೀನಂತೂ ಮನಿಯಾಳಿ. ಯವ್ವ, ಈಗ ಮೆರವಣಿಗೆ ಹೋಯ್ತಾ ಇದ್ರೆ ಆ ಪೊದ್ದಿ ಈಗಲೇನಿಯ 4 ಕಾಸಂಗೆ ಮರುವಾದಿ ಕಳ್ದವಳೆ. ಅಂಥದ್ರಾಗೆ ಮತ್ತೆ 4 ಕಾಸು ಇನ್ನೂ ಮರುವಾದಿ ಮಾನ ಮರುವಾದಿ ಎಲ್ಲ ಕಳೆದ್ಬಿಟ್ಟು ಬೀದಿ ಕಳಿಸ್ಬಿಡ್ತಾಳೆ ಕಣ್ಲೆ ನಾನು ನಿನ್ನೂ. ಅವಳು ಮತ್ತೆ ವಿಡಿಯೋ ಮಾಡ್ಕೊತಾಳೆ. ವಿಡಿಯೋ ಮಾಡ್ಕೊಬಿಟ್ಟು ಮತ್ತೆ ಹಾಕ್ಬಿಡ್ತಾಳೆ ಕಣಿ, ಎಲ್ಲ ಕಡೆಗೂ ಹಾಕ್ಬಿಡ್ತಾಳೆ. ದಿವಸ ಎಲ್ಲ ನೋಡಂಗೆ ಹಾಕ್ಬಿಡ್ತಾರೆ. ಇನ್ನು ಓದೋರೆಲ್ಲನೂ ಮೆರವಣಿಗೆ ಮಾಡ್ದವ್ರು, ಕತ್ತೆ ಮೇಲೆ ಮೆರವಣಿಗೆ ಮಾಡಿದವರು ಅಂತ ಹೇಳ್ಬಿಟ್ಟು ಊರು ತುಂಬಾ ಮಾತಾಡ್ತಾರೆ ಕಣಮಿ. ಆಗಕ್ಕಿಲ್ಲ, ಈ ಅವಮಾನವ ತಡ್ಕೊಂಡು ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ. ಇಲ್ಲಿಂದ ಹೊಂಟೋಯ್ತೀನಿ ನೋಡು. ನಿನ್ನ ಗಂಡನ ಮಾನ ಮರುವದಿ ಉಳ್ಸಪ್ದು ನಿಂದೇನೇ ಜವಾಬ್ದಾರಿ. ನಾನಂತೂ ಮೆರವಣಿಗೆ ಅಂತೆಲ್ಲ ಬರೋಕ್ಕಿಲ್ಲ. ನೀನೇ ಬೇಕಾರೆ ಮೆರವಣಿಗೆ ಹೋಗ್ಕೊಂಬಿಟ್ಟು ಆಮೇಕಿಂತ ನಿಧಾನಕ್ಕೆ ಮಂತಾಕ್ ಬಾ, ಸರಿನಾ? ಯಾಕೆ ಏನಾರ ಮಾಡಿದ್ರೆ ಎಲ್ಲನೂ ಹೊಂಚ್ಕೊತೀರಾ? ಏನಾರ ಒಳ್ಳೇದು ಮಾಡಿದ್ರೆ ನಾನು ಮಾಡಿದ್ ಅಂತ ಊರು ತುಂಬ ಕುಂದಾಡ್ತೀರಾ? ಇವಾಗ ನೋಡಿದ್ರೆ ಇಂಥ ಕೆಲಸನೇ ಮಾಡೋದು. ಓಹೋ, ನಾನು ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನೇ ಸುಮ್ಕಿರಕ್ಕಿಲ್ಲ, ಬಾಯ್ ಬಿಡ್ಕೊಂಡ್ಬಿಡ್ತೀನಿ ಅಷ್ಟೇನಿಯ. ನೋಡಿ ಬಂದಿದ್ದೀವಿ, ಇಬ್ರು ಮಾಡ್ಕೊಂಡು ಹೋಯ್ತಿರ್ಬೇಕು ಅಷ್ಟೇನೇನಿಯ. ನೋಡಿ ಏನನ್ನ ಹಾಕೊಂಡೋಗ್ಲಿ, ಇಷ್ಟೇ ಮಾನ ಮರುವದಿ ಹೋಗೈತಂತೆ. ಆ ಪೊದ್ದಿನ ನಾನು ಸಾಮಾನ್ಯ ಅಂತ ಅನ್ಕೊಂಡಿದ್ದೆ, ಅಸಾಮಾನ್ಯದ ಹೆಂಗಸು. ಅಂತಾರಲ್ಲ, ಈ ಶತಮಾನದ ಮಾದರಿ ಹೆಣ್ಣು. ನಿಜವಾಗ್ಲೂ ಹಂಗೆ ಆಗೋಗ್ಬಿಟ್ಟೈತೆ. ನಂಗೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಇರು, ಗೌಡ್ರ ತಾಗ ಮಾತಾಡ್ತೀನಿ, ವಿಡಿಯೋ ಮಾಡಬಾರ್ದು ಅಂತ. ಗೌಡ್ರೆ ಹೇಳು ಬಂಗಾರಮ್ಮ. ಗೌಡ್ರೆ, ಮೆರವಣಿಗೆ ಹೋಗೋದೇನೋ ಎಲ್ಲ ಸರಿ, ಆದ್ರೆ ಯಾವುದೇ ಕಾರಣಕ್ಕೂ ವಿಡಿಯೋ ಪಡಿಯೋ ಮಾಡ್ಕೊಂಡು ಆ ಪೊದ್ದಿ ಎಲ್ಲನೂ ದಿವಸಕ್ಕೆಲ್ಲ ಗೊತ್ತಾಗಂಗೆ ಎಲ್ರಿಗೂ ಸೇವರ್ ಮಾಡಬಾರ್ದು. ಈಗಲೇ ಹೇಳಿದೀನಿ. ನೋಡ್ ಬಂಗಾರಮ್ಮ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನೀನೇನಾರ ಮಾತಾಡ್ಬೇಕು ಅಂತ ಅನ್ಸಿದ್ರೆ ನೀನು ಪೊದ್ದು ಹತ್ರ ಡೈರೆಕ್ಟಾಗಿ ಮಾತಾಡ್ಬೋದು, ಸರಿನೇ? ಹಿಂಗಲ್ಲ ಹಿಂಗೆ ವಿಡಿಯೋ ಮಾಡಬೇಡ ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ನನ್ನ ಹತ್ರ ಮುದ್ದಕ್ಕೆಲ್ಲನೂ ಇದು ಮಾಡೋಕ್ಕಾಗಿಲ್ಲ. ಪೊದ್ದಿ ಮಾಡಲಿಲ್ಲ ಅಂದರೆ ಇನ್ನೂ 4 ಜನ ಮಾಡ್ತಾರೆ. ಈಗಿನ ಕಾಲದ ಐಕ್ಳು ಕತೆ ಗೊತ್ತಿಲ್ವೇ? ಸಾಯ್ತಾ ಬಿದ್ದಿದ್ರು ಮೊಬೈಲ್ ಎತ್ಕೋತಾರೆ, ಏನಾರ ವಿಚಿತ್ರವಾಗಿ ಕಂಡ್ರು ಮೊಬೈಲ್ ಎತ್ಕೊಂಡು ವಿಡಿಯೋ ಮಾಡ್ಕೋತಾರೆ. ಇದಕ್ಕೆ ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಿನ್ನ ಸೊಸೆ ಪೊದ್ದಿ ಬಂದರೆ ಅವಳ್ತಾಗ ಏನಿಯ ಮಾತಾಡಿ ಹಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ಎಲ್ಲ ಸೊರೈತದೆ ಬಿಡೆ. ಹಿನ್ ಪೊದ್ದಿ ಏನನ್ನ ಬಂದ್ಲು ಅಂತ ಹೇಳಿದ್ರೆ ಅಷ್ಟೇನೇ ಕತೆ. ಹಿನ್ ಪೊದ್ದಿ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಅನ್ನಕ್ಕಿಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗೋದ್ರಾಗೆ ಯಾವುದೇ ಅನುಮಾನ ಇಲ್ಲ. ನೋಡು, ಇನ್ ಮ್ಯಾಲ ನೀನು ಇಂಟರ್ನ್ಯಾಷನಲ್ ಫಿಗರ್ ಬಂಗಾರಿ ಆಗೋಗ್ಬಿಡ್ತೀಗ. ನೀವು ಬಾಯಿ ಮುಚ್ಕೊಂಡಿರ್ತೀರಾ? ಇಲ್ಲ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಲಾ. ನೀವು ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ. ಇಂಟರ್ನ್ಯಾಷನಲ್ ಫಿಗರ್ ಮಾಡ್ತಾನಂತೆ, ಫಿಗರ್. ಈಗ ನನ್ನ ಮಾನ ಮರುವದಿ 3 ಕಾಸು ಕರಾಜ್ ಆಯ್ತದೆ ಅಂದ್ರೆ ಫಿಗರ್ ಬೇರೆ ಫಿಗರ್. ಕುಂತ್ಕ ಲೇ ಪೊದ್ದಿ, ಆ ಪಂಚಾಯತಿ ಗೌಡ್ರು ನಿನ್ಗೋಸ್ಕರ ಏನಿಯ ಕಾಯ್ತಾವ್ರಿ. ಅವಮ್ಮನ್ನ ಬಂಗಾರಮ್ಮನ್ನ ಮೆರವಣಿಗೆ ಮಾಡಿಸ್ಬೇಕಲ್ಲ, ಅದಕ್ಕೆ ನೀಯ ಪೊದ್ದಿ ಬರೋ ಗಂಟನೂ ಬ್ಯಾಡ, ಪೊದ್ದಿನೂ ಬಂದ್ಬಿಡ್ಲಿ, ಪೊದ್ದಿ ಬಂದ್ಮೇಲೆ ಏನಿಯ ಮೆರವಣಿಗೆ ಶುರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಯ್ತಾವ್ರಿ. ಯಪ್ಪ, ಆ ಬಂಗಾರಮ್ಮನ ಗಂಡನ ಮಕ್ಕನೂ ನೋಡಾಕಾಯ್ತಿಲ್ಲ ನನಗಂತೂ. ನಗ ಬತ್ತೈತೆ, ಎಷ್ಟು ನಗ ಬತ್ತೈತೆ ನನಗಂತೂ ಅಂತ ಹೇಳಿದ್ರೆ, ಯಪ್ಪ ದೇವ್ರೆ, ನೀನು ನೋಡ್ಬೇಕೆ. ನೀನು ಹೋಗಿದ ತಕ್ಷಣ ನೀನಿಯ ನೋಡು ಹೆಂಗೆ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಸರಿಯಾಗಿ ಮಾಡಿದೆ ಪೊದ್ದಿ, ಮಾಡಿದೆ, ಸರಿಯಾಗಿ ಮಾಡಿದೆ ನೀನಂತೂ. ಮತ್ತೆ ನಮ್ಮ ತಂಟೆಗೆ ಬಂದರೆ ಬಿಟ್ಬಿಡ್ತೀನ ಅಲ್ವೇ? ನನ್ನ ಪಡೋ ನಾನು ಸುಮ್ಕಿರ್ತೀನಿ. ಕಾಲು ಕೆರ್ಕೊಂಡು ಬರೋಳು ಆಯಮ್ಮನೆ ನೀಯ. ನಾನು ಏನು ನನ್ನ ಪಡೋನ ನಿತ್ತೀನಿ, ಎಲ್ಲ ಇಷ್ಟಿದ್ದಕ್ಕೂ ನನ್ನ ಪಡೋನ ನಿತ್ತೀನಿ. ಅವಳು ಹೆಂಗೋ 3 ದಿನ ಮನೇನಾಗಿದ್ಲು ತಾನೆ, ಯಾಕೆ 5 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಓಡ್ ಕಳಿಸಿ ಈಗ 5 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡ್ಲು, ಜೊತೆಗೆ ಮಾನ ಮರುವದಿನೂ ಹರಾಜ್ ಹಾಕೊಂಡ್ಲು. ನಡಿ ಹೋಗೋಣ.
ಅಷ್ಟೊಂದು ತಲೆ ಇದ್ದಿದ್ರೆ ನಿಂತಾಗ ಯಾಕೆ ತಗ್ಲಾಕಣಳು ಆ ಬಂಗಾರಿ. ನಡಿ ನಡಿ ನಡಿ. ನನಗಂತೂ ನೋಡಕ್ಕಂತೂ ಆನಂದ ಆಯ್ತೈತೆ ನನಗಂತೂ. ಯಪ್ಪ ದೇವ್ರೆ, ಬಾ ಅಂತೂ ಇಂತೂ ಗಂಗನ್ ಮದುವೆನ ಜಾಮ್ ಜೂಮ್ ಮಾಡಾಕ್ ಬಿಡ್ತೀಗಲ್ಲ. ಬಾ ಅದಕ್ಕೆ ಆ ಬಂಗಾರಿನ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತಾ ಇದ್ದೀರಂತೆ, ನಿಜನಾ? ನನಗಂತೂ ಎಷ್ಟು ಆನಂದ ಆಯ್ತೈತೆ ಗೊತ್ತಾ. ನನಗೆಲ್ಲ ಮೋಸ ಮಾಡ್ಬಿಟ್ಟು ಅವ್ರ ಮಕ್ಕಳು ಮಾತ್ರ ಇಟ್ರಿಸೋಳು ಎಲ್ಲನೂ ತಗೊಳ್ಳಿ 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 ಅಂತ ಹೇಳ್ಬಿಟ್ಟು. ಆದ್ರೆ ಇವಾಗ ಅವಳು ನೆಲಕ್ಕೆ ಬಿದ್ದಿರೋದನ್ನ ನೋಡೋ ಆಸೆ ನನಗಂತೂ. ಅದಕ್ಕೆ ನಾನು ಬರ್ತೀನಿ. ಅದೇನಂತೆ ಆಕಾಶ ನೋಡಕ್ ನೂಕು ನುಗ್ಲೆ. ಬಾಬಾ ಹೋಗೋಣ. ಈಗಾಗ್ಲೇ ಊರ್ ಜನ ಎಲ್ಲ ಕಲ್ತು ಬಿಟ್ಟಿರ್ತಾರೆ. ಆ ಬಂಗಾರಮ್ಮಗ್ ಸರಿಯಾಗಿ ಆವಾಜ್ ಹಾಕ್ಬಿಟ್ಟು ಬುದ್ಧಿ ಕಲಿಸ್ಬಿಟ್ಟು ಬರ್ತೀನಿ. ನಡಿ ಹೋಗೋಣ. ಬಂಗಾರಮ್ಮ ರೆಡಿನಾ? ಕತ್ತೆ ಒಸಿ ಹಂಗೋ ಹಿಂಗೋನಂತೆ ಅಂದ್ರೆ ಶಾನೆನ ಜೋರಾಗಿ ಒದ್ದಾಡ್ದು ಮಾಡಿದ್ರೆ ಎರಡು ಕಾಲು ಎತ್ತು ಒದ್ಬಿಡ್ತದಂತೆ. ಒಸಿ ಉಸಾರ ಕುಂತ್ಕೋಬೇಕು ನೀನು. ಅಯ್ಯೋ ಗೌಡ್ರೆ, ಇದೇನ್ ಹಿಂಗೆ ಹೇಳ್ತಿದ್ದೀರಾ? ಒಳ್ಳೆ ಕತ್ತೆ ತೋರ್ಸಕ್ ಆಯ್ತಿರ್ಲಿಲ್ವಾ? ಎಲ್ಲ ಕತ್ತಿಗಳು ಒಳ್ಳೆವೇನಿಯ, ಒಂದೊಂದು ಕಾಪ್ ಇಷ್ಟ ಇರ್ತವೆ, ಒಂದೊಂದು ಹಂಗಿರ್ತವೆ, ಒಂದೊಂದು ಹಿಂಗಿರ್ತವೆ. ಅಡ್ಜಸ್ಟ್ ಮಾಡ್ಕೋಬೇಕು. ಓ ಗೌಡ್ರೆ, ಓ ಪದ್ದು ಬಂದ, ನಿನ್ಗೋಸ್ಕರ ಏನಿಯ ಕಾಯ್ತಾ ಇದ್ದೆ ನೋಡು. ಈ ಅಮ್ಮನೆ ಚಾಲೆಂಜ್ ಹಾಕಿದ್ಲು, ಯಾ ತಪ್ಪು ಮಾಡೋರು ಅವರು ಮೆರವಣಿಗೆ ಹೋಗ್ಬೇಕು ಕತ್ತೆ ಮೇಲೆ ಅಂತ ಹೇಳ್ಬಿಟ್ಟು ಈ ಅಮ್ಮನೇನಿಯ ಹೇಳಿದ್ದು ನೋಡು. ಈಗ ಎಲ್ಲ ಸಿದ್ಧತೆ ಮಾಡಿದೀವಿ. ನಾನು ನ್ಯಾಯ ಕೊಟ್ಮೇಲೆ ನ್ಯಾಯ ಕರೆಕ್ಟಾಗಿ ನೀ ಇರ್ಬೇಕಲ್ವೇ? ನಾನಂತೂ ಯಾರಿಗೂ ಅನ್ಯಾಯ ಮಾಡೋಕ್ಕೆ ತಯಾರಿಲ್ಲ. ಅದಕ್ಕೆ ನೀಯ ನೋಡು, ನಿಮ್ಮ ಅತ್ತೆನೂ ನಿಮ್ಮ ಮಾಮೂನೆ ಇಬ್ರು ಕೂರಿಸ್ಬಿಟ್ಟು ನೀನು ಎಲ್ಲಿಂದ ಎಲ್ಗಾನ ಕರ್ಕೊಂಡು ಹೋಗ್ಬೇಕು ಅಲ್ಲಿಂದ ಅಲ್ಗಾನ ಕರ್ಕೊಂಡು ಹೋಗ್ಬಿಟ್ಟು ಮಾಡು ಮೆರವಣಿಗೆಯ. ನಾನೇನು ಕೇಳಕ್ಕಿಲ್ಲ. ಬಾಬಾ ಏನೇನು ಕೆಲಸ ಮಾಡ್ಬೇಕೋ ಮಾಡ್ಬಾ. ಇನ್ನೊಂದ್ಕಿಂತ ಯಾರು ನಮ್ಮದ್ರಾಗೆ ಸುಳ್ಳನ್ನೋದು ಏಳಲೇಬಾರ್ದು. ಬಾಮ್ಮ. ಆ ಪೊದ್ದಿ ಫೋನ್ಗಿನ್ ತಗೊಂಡು ಇಡಿಯೋ ಪಡಿ ಎಲ್ಲ ಮಾಡ್ಕೊಳಂಗಿಲ್ಲ. ಈಗಲೇ ಹೇಳಿದೀನಿ ನೋಡು. ನಮ್ಮನ್ನ ಏನಾರ ಇಡಿಯೋ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ ಏನಾರ ಹಾಕ್ಬಿಟ್ಟೆ ಅಂದ್ರೆ ನಾನಂತೂ ಸುಮ್ಕಿರಕಿಲ್ಲ. ದಯವಿಟ್ಟು ಅದೊಂದು ಇಡಿಯೋ ಮಾತ್ರ ಮಾಡ್ಕೋಬೇಡ. ಹ್ಞೂ ಮತ್ತೆ ನಮಗೂ ಮಾನ ಮರ್ವಾದಿ ಅನ್ನೋದು ಎಲ್ಲನೂ ಐತೆ. ಪಂಚಾಯತಿಗೆ ಬೆಲೆ ಕೊಡ್ತಾ ಇದೀವಿ. ಹಂಗಂತ ನೀನು ವಿಡಿಯೋ ಮಾಡ್ಕೊಂಡು ಗಿಪ್ಲೋಡ್ ಮಾಡಕ್ಕೆಲ್ಲ ನಾನು ಬಿಡಕ್ಕಿಲ್ಲ. ನಾನು ಈಗಲೇ ಹೇಳಿದೀನಿ. ಗೌಡ್ರೆ, ನನಗಂತೂ ಈ ಕತ್ತೆ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ನನಗಂತೂ ಶಾನೆ ಬೇಜಾರಾಯ್ತದೆ ಕತ್ತೆ ನೋಡ್ತಾ ಇದ್ರೆ. ಅಲ್ಲ, ಇವರಿಬ್ರು ತಪ್ಪು ಮಾಡೋರೆ ಒಪ್ಕೋತೀನಿ. ಆದ್ರೆ ಏನು ತಪ್ಪು ಮಾಡ್ದೆ ಈ ಕತ್ತೆಗೆ ಯಾಕೆ ಶಿಕ್ಷೆ ಅಂತ ಹೇಳ್ಬಿಟ್ಟು ಅಂದ್ರೆ ಇವ್ರನ್ನ ಕೂರಿಸ್ಕೊಂಡು ಓಡಾಡಬೇಕು ಅಂದ್ರೆ ಊರ್ ತುಂಬ ಅದಕ್ಕೆಷ್ಟು ನೋವಾಯ್ತದೆ. ಬೆನ್ಮೇಲೆ ಇವ್ರನ್ನ ಕೂರಿಸ್ಕೋಬೇಕು, ಊರ್ ತುಂಬ ಅಡ್ಡಾಡಬೇಕು ಅಂತಂದ್ರೆ ಅದಕ್ಕೆ ತಾನೇ ನೋವಾಗೋದು. ಎಷ್ಟು ನೋವಾಯ್ತದೆ ಹೇಳಿ ಗೌಡ್ರೆ ಕತ್ತೆಗೆ. ನೀವೇ ಯೋಚನೆ ಮಾಡಿ. ಯಪ್ಪ ಯಪ್ಪ ಯಪ್ಪ, ಒಸಿ ನೋವಾಯ್ತದ, ಶಾನೆ ನೋವಾಯ್ತದೆ ಕತ್ತೆಗೆ. ಅದಕ್ಕೆ ಈ ಕತ್ತೆ ಪಾಪ ಏನ್ ಮಾಡೈತೆ ಅಂತ ಹೇಳ್ಬಿಟ್ಟು ಈ ಕತ್ತೆಯ ನಾನು ಕರ್ಕೊಂಬಿಟ್ಟು ಮೆರವಣಿಗೆ ಮಾಡಿಸ್ಲಿ? ಬ್ಯಾಡ ಬೇಡ ಬೇಡ. ಇದೆಲ್ಲನೂ ಬ್ಯಾಡ. ಕತ್ತೆ ಮೆರವಣಿಗೆ ಎಲ್ಲನೂ ಬ್ಯಾಡ ಗೌಡ್ರೆ. ಸುಮ್ಕೇನಿ ಸಣ್ಣಕ್ಕಿರಕ್ಕಿಲ್ಲ. ನಾವು ಪ್ರಾಣಿಗೆ ಹಿಂಸೆ ಕೊಟ್ಟಂಗೆ ಆಯ್ತದೆ. ಆಗಿನ ಕಾಲದ ಕತ್ತೆಗಳೇನೋ ಕಷ್ಟಪಟ್ಬಿಟ್ಟು ದುಡ್ದು ಅವಕ್ಕೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ಆದ್ರೆ ಈಗಿನ ಕಾಲದ ಕತ್ತೆಗಳಿಗೆ ಮೊಯ್ ಬಗ್ಸ್ಬಿಟ್ಟು ಅವು ದುಡ್ದಿಲ್ಲ, ಸುಮ್ಕೆ ತಿನ್ಕೊಂಡು ಓಡಾಡ್ಕೊಂಡು ಹೋವೆ. ಅದಕ್ಕೆ ಸುಮ್ಮನೆ ಕತ್ತೆಗೆ ಯಾಕೆ ನೋವಾಗೋದು? ಅದನ್ನ ಬಿಟ್ಟು ಬ್ಯಾರೆ ಏನಾದ್ರೂ ಮಾಡ್ತೀನಿ. ಹಬ್ಬ ಬದುಕಂಡ್ವಿ. ಹೌದು, ಈ ನಿನ್ ಗುಣನೇ ನಂಗೆ ಶಾನೆ ಇಷ್ಟ ಆಗೋದು ಅಂತ ಹೇಳಿದ್ರೆ ಆ ಮನುಷ್ಯರ ಜೊತೆ ಕತ್ತೆ ಬಗ್ಗೆ ಸಮೇತ ಯೋಚನೆ ಮಾಡ್ದಲ್ಲ. ಮೆಚ್ಕೋಬೇಕು ಕಣವ, ಮೆಚ್ಕೋಬೇಕು. ನೀನು ಹೇಳೋದು ಸರಿ. ನೀನಿಯ ಈ ಬಿಸಿಲ್ನಾಗೆ ಆ ಕತ್ತೆ ಇವ್ರಿಬ್ಬರನ್ನು ಒತ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಎಷ್ಟು ನೋವಾಯ್ತದೆ ಹೇಳು. ನೀನು ಹೇಳೋದು ಸರಿನೇ ಬಿಡವ. ನಮಗಿಲ್ದಿರಾ ಅಂತ ಬುದ್ಧಿವಂತಿಕೆ, ನಮಗಿಲ್ದಿರಾ ಅಂತ ಮನಸ್ಸು ನಿನಗೈತಿ ಅಂದ್ರೆ ಹಬ್ಬ ಮೆಚ್ಚಲೇಬೇಕು. ಆದರೆ ಇವಮ್ಮ ಮಾಡಿರೋ ತಪ್ಪಿಗೆ ಈ ಶಿಕ್ಷೆ ಬೇಡ ಅಂತಂದ್ರೂ ಬ್ಯಾರೆ ಏನು ಮಾಡಬೇಕು ಅಂತ ನೀನೇನೇ ಹೇಳ್ಬಿಡು. ಪರ್ಯಾಯವಾಗಿ ಏನಾರ ಮಾಡ್ಬೇಕಲ್ವಾ? ಆ ಶಿಕ್ಷೆ ಇಲ್ಲಾಂದ್ರೆ ಇನ್ನೊಂದು ಶಿಕ್ಷೆ ಏನಾದ್ರೂ ಏನು ಮಾಡೋದು ಬೇಡ. ನೋಡಿ, ನನ್ ಗಂಗಾ ಬರ್ತಾಳೆ. ಗಂಗನ ಹತ್ರ ಬಂದ್ಬಿಟ್ಟು ನಂದು ತಪ್ಪಾಯ್ತು, ನಾನು ಮಾಡಿದಕ್ಕೆ ನನ್ನ ದಯವಿಟ್ಟು ಈ ಥರ ಮಾಡಿದಕ್ಕೆ ನನ್ನ ಕ್ಷಮಿಸ್ಬಿಡು. ನಿನ್ನ ಹಂಗೇನಿಯ ನನ್ನ ಮಗನ ಮದುವೆರ ಆದಷ್ಟು ಬೇಗನೆಯ ಮಾಡ್ಬಿಟ್ಟು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಇವರಿಬ್ರು ಅವಳ ತಾಗೆ ಕೈ ಮುಗಿದ್ಬಿಟ್ಟು ಕ್ಷಮೆ ಕೇಳಬೇಕು. ಅಷ್ಟೇನೇ ನೀಯ. ಆ ಸಣ್ಣೊಳ್ತಾಗೆ ನಾವು ಕ್ಷಮೆ ಕೇಳ್ಬೇಕಾ? ಓ ಮಾವಯ್ಯ, ಯಾಕೋ ಮೊಬೈಲ್ ವಿಡಿಯೋ ನೆನಪಾಯ್ತಾಯ್ತಲ್ಲ ನನಗೆ. ಇಲ್ಲ ಕೇಳಿದ್ರ ತಪ್ಪೇನೂ ಇಲ್ಲ, ಕೇಳಬೇಕು. ಏನ್ರಿ ನೀವು ಕೇಳಬೇಕು ಅಂತೀರಾ? ಸುಮ್ಕಿರ್ರಿ. ನಾವ್ಯಾಕೆ ಅವಳ ಮುಂದೆ ಕೈ ಮುಗಿದ್ಬಿಟ್ಟು ಕ್ಷಮೆ ಕೇಳಬೇಕು? ನಾನಂತೂ ಕೇಳೋದಿಲ್ಲ. ಬ್ಯಾಡ. ಈ ಕತ್ತೆ ಮೇಲೆ ಕುಂತ್ಕೊಂಡು ಮೆರವಣಿಗೆ ಓಡಾಡ್ರಿ. ಪಕ್ಕದವ್ರಿಗೂ ಕರ್ಕೊಂಡು ಹೋಗ್ತೀನಿ, ವಿಡಿಯೋ ಮಾಡ್ಕೊತೀನಿ. ಹಂಗೇನಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆನೂ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬು ಎಲ್ಲನೂ ಸೇರ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಆಮೇಲಿಂದ ನಿಮ್ಮ ಮರ್ವಾದಿ ಎಷ್ಟು ಉಳಿತದೆ ಅಂತ ನಿಮ್ಗೂ ಗೊತ್ತು. ಅಯ್ಯೋ ಏನು ಬೇಡ, ಅದನ್ನ ಮಾತ್ರ ಮಾಡಬೇಡ. ಸರಿ, ಹದ್ರಿದೊಳನ ಕರಿ, ನಾನೇ ಅವಳು ತಗೆಯಕ್ಕೆ ಸಮಯ ಕೇಳ್ತೀನಿ. ಇನ್ನೇನು ಮಾಡೋಕ್ಕಾಯ್ತದೆ? ಹಬ್ಬ ಇವಾಗ ನಾವು ಒಪ್ಕೊಂಡ್ರಲ್ಲ, ಊರ್ ಜನದ ಮುಂದೆ ಮಾತು ಕೊಟ್ಟಂಗಾಯ್ತದೆ. ಸರಿನಾ? ಊರ್ ಜನದ ಮುಂದೆನಿಯ ಆ ಗಂಗುನ ಹತ್ರ ನೀವು ಕ್ಷಮೆ ಕೇಳ್ದಂಗೂ ಆಯ್ತದೆ. ಚಿಕ್ಕೋಳ ಹತ್ರ ಇದಕ್ಕಿನ್ನೂ ಅವಮಾನ ಬೇಕಾ? ಇರಿ. ಗಂಗಾ
ಬಾ ಮುಂದಕ್ಕೆ ಬಾ ಇಲ್ಲಿ. ಛೇ, ನಮ್ಮೊತ್ತಿಗೆ ತೆಪ್ಪು ಕೆಲಸ ಮಾಡ್ಬಿಡ್ತು ಅಲ್ವಾ ಜಯವಕ್ಕ? ಹಾಂ, ನಮ್ಮೊತ್ತಿಗೆ ಮೆರವಣಿಗೆ ಮಾಡಿಸ್ಬೇಕಿತ್ತು. ಆ ಕತ್ತೆ ಆಮೇಕಿಂದ ಬೇಕಾದ್ರೆ ಸಮಾಧಾನ ಮಾಡ್ಬಿಟ್ಟು ನೀರ್ಗಿರು ಕುಡಿಸ್ಬೋದಿತ್ತು. ಆದರೆ ನಮ್ಮೊತ್ತಿಗೆ ತೆಪ್ಪು ಕೆಲಸ ಮಾಡ್ಬಿಡ್ತು. ಛೇ, ನಾನಂತೂ ಮಿಸ್ ಮಾಡ್ಕೊತಾ ಇದ್ದೀನಿ. ನಿಜವಾಗ್ಲೂ ಮೆರವಣಿಗೆ ನೋಡಬೇಕಿತ್ತು. ನಾನಂತೂ ಫೋಟೋ ಇಡೀ ಎರಡು ಮಾಡ್ಕೊಬಿಡ್ತಾ ಇದ್ದೆ ಮೂರ್ವದಿ ಕಳಿಯೋಕ್ಕೆ. ಛೇ, ನಮ್ಮೊತ್ತಿಗೆ ಅದು ಎಲ್ಲಿಂದ ಬರ್ತದೋ ಒಂದೊಂದ್ಕಿಂತ ಒಳ್ಳೆ ಮನಸ್ಸು ನಾಕಾಣಿ. ಹಾಂ, ಬಿಡಪ್ಪ. ನಾನು ಬುಲಾಸೆಗಿದ್ದೆ ನೋಡನಿ ಅಂತ ಹೇಳ್ಬಿಟ್ಟು ಮೆರವಣಿಗೆಯ. ಆದರೆ ಏನು ಮಾಡ್ತೀಗ, ಎಲ್ಲ ಈ ಪೊದ್ದಿ ಅಡ್ವರ್ಟ್ ಮಾಡ್ಬಿಟ್ಟು. ಬಿಡು, ಪೊದ್ದಿ ಏನು ಮಾಡಿದ್ರು ಅದಕ್ಕೊಂದು ಅರ್ಥ ಇರ್ತದೆ ಕಣ. ನೀ ಸುಮ್ಕೆ ಪೊದ್ದಿ ಏನು ಮಾಡೋಕ್ಕಿಲ್ಲ. ಏನು ಮಾಡಿದ್ರು ಒಂದು ಅರ್ಥ ಮಾಡಿಕೊಂಡು ಏನಿಯ ಮಾಡ್ತಾಳೆ. ಸುಮ್ಕಿರು, ಬೇಡ ಹೋಗ್ಲಿ. ಊರು ಜನದ ಮುಂದೆ ಆ ಚಿಕ್ಕೊಳತ್ರ ತೆಪ್ಪಾಯ್ತು ಅಂತ ನನಗೆ ಕೇಳಿ. ಇನ್ನೂ ಮಾನಮರ್ವದಿ ಎರಡು ಹೋಯ್ತದಲ್ಲ. ಬಂಗಾರಮ್ಮನ ಕತೆ ನಿಮ್ಮ ಹೊತ್ತಿಗೆ ಬಂದಮೇಲೆ ಫಿನಿಸ್ ಗಯ. ಅಯ್ಯೋ ಅತ್ತೆ, ಏನ್ ಮಕ ನೋಡ್ತಾ ಇದ್ದೀರಾ? ಬನ್ನಿ ಅತ್ತೆ, ಬನ್ನಿ ಬನ್ನಿ ಬನ್ನಿ. ದಯವಿಟ್ಟು ಬಂದು ದಯವಿಟ್ಟು ನೋಡಿ, ಒಂದೇ ಒಂದು ಕಿತ ಬಂದ್ಬಿಟ್ಟು ಬಂದವಳಲ್ಲ ಗಂಗಾ, ನಿಮ್ಮ ಬಾವಿ ಸೊಸೆ ಇವಳ ಹತ್ರ ಬಂದ್ಬಿಟ್ಟು ಕೈ ಮುದು ಕ್ಷಮೆ ಕೇಳಿ. ತೆಪ್ಪಾಯ್ತು, ನನ್ನ ಮಗನ ನಿನಗೆ ಕೊಟ್ಬಿಟ್ಟು ಮದುವೆ ಮಾಡ್ತೀನಿ. ನನ್ನ ಮಗ ಮಾಡಿದ್ದು ತೆಪ್ಪು ಅಂತ ಹೇಳ್ಬಿಟ್ಟು ಒಂದು ಸಲ ಬಂದು ಕೇಳಿ ಊರವ್ರ ಮುಂದೆ. ಹೋಗಿ ಬಂಗಾರಿ ಸುಮ್ಕೇನಿಯ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲಾಗಿ ನೀನು ಆಮೇಕಿಂದ ಕತ್ತೆ ರಾಣಿ ಅಂತ ಫೇಮಸ್ ಆಗೋಗ್ಬಿಡ್ತೀಗ. ಇದೆಲ್ಲನೂ ಬೇಕೇನೆ. ಇದಕ್ಕಿನ್ನು ಸಮಯ ಕೇಳೋದೇ ನೀ ಎಷ್ಟೋ ವಾಸಿ. ನೋಡು, ಮಾನ ಮರುವುದಿ ಉಳಿಸ್ಕೊಳ್ಳೋ ಕೆಲಸ ಮಾಡು, ಕಳಕಳ ಕೆಲಸ ಮಾಡಬೇಡ. ಹಾಳಾದಳು, ಏನೇನ ಒಂದು ಪಿಲಾನ್ ಮಾಡಿರ್ತಾಳೆ ಇದ್ದರಿದ್ರದಳು. ಸರಿ ರೀ, ಹೋಗಿ ಕೇಳ್ತೀನಿ. ನಂದು ತೆಪ್ಪಾಯ್ತು, ನನ್ನ ಮಗ ಮಾಡಿದ್ದು ತೆಪ್ಪೇನೇನಿಯ ನನಗೆ ಗೊತ್ತು. ನಾನು ನನ್ನ ಮಗ ಇಬ್ರು ತೆಪ್ಪು ಮಾಡಿದ್ದೀವಿ. ಅದಕ್ಕೆ ನಾವು ಊರವ್ರ ಮುಂದೆ ಸಮಯ ಕೇಳ್ತಾ ಇದ್ದೀನಿ. ನಾನು ಊರವ್ರು ಎಲ್ಲರ ಮುಂದೆನೂ ಸಮಯ ಕೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನನ್ನ ಮಗನಿಗೆ ನಿನ್ನೆ ಏನಿಯ ಮದುವೆ ಮಾಡ್ಕೊಂಬಿಟ್ಟು ಬರ್ತೀನಿ. ನಮ್ಮ ಮನೆ ಸೊಸೆಯಾಗೂ ಮಾಡ್ಕೊತೀನಿ. ಹೇಳಿ ಹೇಳಿ ಹೇಳಿ, ಊರ್ ಜನದ ಮುಂದೆ ಮಾತು ಕೊಡ್ತಾ ಇದ್ದೀನಿ, ಕೊಟ್ಟು ಮಾತಿಗೆ ತಪ್ಪಾಕಿಲ್ಲ ಅಂತ. ಊರ್ ಜನದ ಮುಂದೆ ಮಾತು ಕೊಡ್ತಾ ಇದ್ದೀನಿ, ಕೊಟ್ಟು ಮಾತಿಗೆ ತಪ್ಪಾಕಿಲ್ಲ. ಹಾಂ ಸರಿ ಅತ್ತೆ. ಇನ್ನೇನು ಪಂಚಾಯತ್ಗೆಲ್ಲ ಮುಗಿತು ತಾನೆ? ನಾನು ಕೇಳ್ದೆ ತಾನೆ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗೀತು. ಇನ್ನೇನು ಇಲ್ಲ. ಪದೇ 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 ಅದು ಇದು ಅಂತ ನಂತಾಗೆ ಕೇಳಕ್ಕೆ ಬರಬೇಡಿ ನೀವು. ಎಲ್ಲ ಮುಗಿದೋಯ್ತು ಅಷ್ಟೇ. ನೀಯ ರೀ, ಏನು ಮಕ ನೋಡ್ತಾ ಇದ್ದೀರಾ? ನೋಡಿರಿ, ಹೋಗೋಣ. ಬಂಗಾರಮ್ಮ, ಬರೀ ಕ್ಷಮೆ ಕೇಳೋದಲ್ಲ. ನೀನು ತೆಪ್ಪಿನವ್ರಿಗೂ ನಿನಗಾಗಿದ್ರೆ ಅಷ್ಟೇ ನೀನೇ ಸಾಕು. ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕಾಗಿಲ್ಲ. ನೋಡು, ಆ ಹುಡುಗಿ ಬೇಕಾದ್ರೆ ನಿನ್ನ ಸೊಸೆ ಪುದ್ದು ಏನು ಬೇಕಾದ್ರೂ ಮಾಡ್ಬೋದಿತ್ತು. ಆದರೆ ಬಿಡು, ಮೆರವಣಿಗೆ ಯಾಕೆ ಅಂತ ಸುಮ್ಮನೆ ಬಿಟ್ಟವಳಿ. ಅದು ಆ ಹುಡುಗಿ ದೊಡ್ಡತನ, ಸರಿನಾ? ನೀವು ಮುಂದೆ ಇದ್ದ ದಡ್ಡತನ ಮಾಡ್ತಿದ್ದಂಗೆ ಕಾಪಾಡ್ಕೊಂಡೋಗಿ. ನೀವೇ ಊರು ದೊಡ್ಡವರಾಗಿತ್ಕೊಂಡು ಮಾನವರ್ವದಿ ಕಳ್ಕೊಳ್ಳೋ ಕೆಲಸನ ಮಾಡಕ್ಕೆ ಹೋಗ್ಬೇಡಿ. ನಡೀರಿ. ಪುದ್ದು, ಮೆಚ್ಕೊಂಡೆ ಕಣಮ್ಮ, ನಿನ್ನಂತೂ ಮೆಚ್ಕೊಂಡೆ ಬಿಡು. ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀಗ ನೀನು ಅಂತ ಹೇಳಿದ್ರೆ, ಅಲ್ಲ ಕತ್ತೆ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ನನಗಂತೂ ಭಾಳ ಖುಷಿ ಆಯಿತು. ಆ ಬಂಗಾರಮ್ಮ ಹೇಳ್ತಿದ್ದು ನಿಜವಾಗೂ ಈ ಶತಮಾನದ ಮಾದರಿ ಹೆಣ್ಣು, ಈ ಪದಗಳಿಗೆ ನಿನ್ನಷ್ಟು ಸಾಟಿ ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆಯವ್ರಿಗೆ ಒಳ್ಳೆಳು, ಕೆಟ್ಟವ್ರಿಗೆ ಕೆಟ್ಟೋಳು. ಹೆಂಗೆ ಬೇಕು ಹಂಗೆ ತೂಗಿಸ್ಕೊಂಡು ಹೋಯ್ತಿದ್ಯಾ ಕಣವ. ನಿನ್ನಂತರ ಒಬ್ರು ಇದ್ಬಿಟ್ರೆ ಊರಾಗೆ ಸಾಕು. ಹಿಂಗೆ ಧೈರ್ಯವಾಗಿ ಹೋರಾಟ ಮಾಡಬೇಕು. ಎದ್ರಕೊಂಡು ಮನೆಗಿರೋದಲ್ಲ. ಸರಿ ಕಣವ, ಕತ್ತೆನ ಒಡೆದು ಕಳಿಸ್ಬಿಡು. ಆ ಅಣ್ಣಯ್ಯರ್ದು ಕೊಟ್ಬಿಟ್ಟು ಮನೆಗೆ ಹೋಗು. ಇನ್ನೇನು ನಿಂದು ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ. ಗೌಡ್ರೆ, ನಿಮ್ಗೆ ಧನ್ಯವಾದ ಗೌಡ್ರೆ. ನಿಮ್ಗೆ ಇಷ್ಟೆಲ್ಲ ಬಂದ್ಬಿಟ್ಟು ನಮಗೆ ಸಹಾಯ ಮಾಡಿದಕ್ಕೆ ಧನ್ಯವಾದ. ಪರವಾಗಿಲ್ಲ ಕಣವ, ಪರವಾಗಿಲ್ಲ. ಬಾರಜಮ್ಮ, ಈ ಕತ್ತೆನ ಹೊಡ್ಕೊಂಡೋಗ್ಬಿಟ್ಟು ಮೂಲೆ ಮನೆ ಒಣ್ಣೆಯರ ಕೊಟ್ಬಿಟ್ಟು ಹಂಗೇನಿಯ ಬಂದ್ಬಿಡು. ಬಾಬಾ, ಪಾಪ ಕತ್ತೆ ಏನೇ ಮಾಡೈತೆ ಪಾಪ, ಹೊಟ್ಟೆ ಉರಿತದೆ ನೋಡಿದ್ರೆ. ಪಾಪ, ಅದಕ್ಕೆ ಅಂತ ಒಂದು ಜೀವ ಇಲ್ವೇ? ಅದಕ್ಕೊಂದು ಜೀವಕ್ಕೇನು ಬೆಲೆ ಇಲ್ವೇ? ನಾನು ಪ್ರತಿಯೊಬ್ಬರು ಜೀವನಕ್ಕೂ ಬೆಲೆ ಕೊಡ್ತೀನಿ ನಾನು. ಬಾ ಬಾ ಬಾ. ಸರಿ, ನಾನು ಹೊಡ್ಕೊಂಡೋಗ್ಬಿಟ್ಟು ಬರ್ತೀನಿ ಬಿಡು. ಆದ್ರೂ ಅದಕ್ಕೆ ಮೆರವಣಿಗೆ ಮಾಡಿಸ್ಬೇಕಿತ್ತು. ಪೊದ್ದಿ ಮನ್ಸು ಶಾನೆ ಒಳ್ಳೇದು ಕಣ್ಣನು. ನೋಡಲ್ವೇ ಯಪ್ಪ, ಎಷ್ಟು ಒಳ್ಳೆ ಹುಡುಗಿ ಬಿಡು. ಮೆರವಣಿಗೆ ಮಾಡೋದು ತಪ್ಪಿಸಿದ್ಲು, ಬಂಗಾರಮ್ಮನ ಅಹಂಕಾರನೂ ಇಳಿಸಿದ್ಲು. ಬಾ ಬಾ ಬಾ. ಥ್ಯಾಂಕ್ಸ್ ಪುದ್ದಕ್ಕ, ನಿನ್ನಿಂದನೇ ಇವತ್ತು ಆ ಬಂಗಾರಮ್ಮ ನನ್ನ ಮುಂದೆ ಕೈ ಮುಗಿದ್ಬಿಟ್ಟು ಕ್ಷಮೆ ಕೇಳಂಗೆ ಮಾಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಈ ಥ್ಯಾಂಕ್ಸ್ ಎಲ್ಲ ಬಿಟ್ಬಿಟ್ಟು ನಡಿ ಮನೆಗೆ ಹೋಗೋಣ. ಇಲ್ಲಿ ಏನೇನು ದೊಂಬರಾಟ ಆಯ್ತಾಯ್ತಾ? ಇಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು. ಏನೋ ನೀನು ಓದ್ಕೊಳ್ಳಲ್ವೇನೋ? ನಡಿ ಹೊಸ ಕಾಲೇಜಿಗೆ ಬೇರೆ ಸೇರ್ಸು. ನಡಿ, ಸಂದಾಗ ಓದ್ಕೋಬೇಕು ನೀನು. ನಡಿ. ಸರಿ ಅತ್ಗೆ, ನಿಂದು ತಾಯಿ ಗುಣ ಪದಕ, ತಾಯಿ ಗುಣ. ಸರಿ ಬರ್ರಿ ಹೋಗೋಣ.